ಭಾಗ್ಯದಾಯಕ ನುಡಿಯದಲ್ಲಿಗೆ ಹೊರಟೆ ಓರ್ವನೇ ನೀ ನುಡಿಯದಲ್ಲಿಗೆ ಹೊರಟೆ ಓರ್ವನೇ ಬೋಡಿ ಬೋಡಿರಿ ಪೂಗುಲ್ ಎಂಬ ಚಾಲದಳ ನುಡಿಯಡಗಿ ಹೀಗಾಯಿತೆ ನಿನ್ನ ನುಡಿ ಅಡಗಿತೆ ಹೀಗಾಯಿತೆ ಪುಣ್ಯ ಪಾಲವೇ ಆ ಕೊಡವಿ ಪಾಲಕನಿಗೆ 99 ಮಂದಿ ಸಹೋದರರನ್ನು ಒಳಗೊಂಡು ಅಜ್ಜ ಭೀಷ್ಮಾಚಾರ್ಯರ ಮಾರ್ಗದರ್ಶನದಲ್ಲಿ ದ್ರೋಣಾಚಾರ್ಯರಿಂದ ವಿದ್ಯೆಯನ್ನು ಕಲಿತಂತ ನೀನು ಹಸ್ತಿನಾವತಿಯ ಅನಭಿಷಿಕ್ತ ದೊರೆ ನೀನು ಮಹಾರಾಜ. ಅಂತಹ ಒಂದು ಒಳ್ಳೆಯ ಮುತ್ಸದ್ದಿ ನೀನು ಮಹಾರಾಜ. ನೀನು ಭಾಗ್ಯವಂತನಲ್ಲದೆ ಮತ್ತೆ ಸ್ವಯಂ ಭಾಗ್ಯವಂತ ನೀನು, ಅದಲ್ಲದೆ ಭಾಗ್ಯದಾಯಕನೂ ಹೌದು ಮಹಾರಾಜ. ಯಾಕೆ ಈ ಮಾತನ್ನು ಹೇಳುತ್ತಿದ್ದೇನೆ? ತಾನ್ಯಾರು ತಾನೇನು ಎಂದು ಅರಿಯದೆ ಅಲ್ಲಿ ಇಲ್ಲಿ ಅಲೆದುಕೊಂಡಿದ್ದ ಕರ್ಣನನ್ನು ಕರೆದು ಸಮಾಜವೇ ಅವನಿಗೆ ಸೂತಪುತ್ರ ಅಂತ ಜರೆಯುತ್ತಿರುವಾಗ ನೀನು ಅವನನ್ನು ಕರೆದು ಅಂಗಾಧಿಪನನ್ನಾಗಿ ಮಾಡಿದೆ ಮಹಾರಾಜ. ನನ್ನ ಕರ್ತವ್ಯ ಭಾಗ್ಯದಾಯಕತ್ವಕ್ಕೆ ನೀನು ಪೂರ್ಣ ಅರ್ಥವನ್ನು ಕೊಟ್ಟವನೇ ನೀನು ಮಹಾರಾಜ. ಮುಂದಿನ ದಿನಗಳಲ್ಲಿ ಈ ನಿನ್ನ ಆಡಳಿತ ವೈಖರಿ ತಲೆತಲಾಂತರಗಳಲ್ಲಿ ಮುಂದುವರಿಯುವ ಸಾಧ್ಯತೆಯೂ ಇದೆ ಮಹಾರಾಜ. ಅಂತಹ ದಕ್ಷ ಒಳ್ಳೆಯ ಆಡಳಿತವನ್ನು ಕೊಟ್ಟವನೇ ನೀನು. ಆದರೆ ಒಂದು ಮಾತು, ಸಹೋದರರಿಂದ ಅರಿಯದೆ ಪಾಂಡವರನ್ನು ನೀನು ವೈರಿಗಳೆಂದು ತಿಳಿದೇ ಇಲ್ಲ. ಅವರನ್ನು ರಿಪುಗಳು ಅಂತ ಹೇಳಿ ಕೊಲ್ತೇನೆ, ಕಡಿತೇನೆ ಅಂತ ಹೇಳಿ ಕೊಲ್ತೇನೆ ಅಂತೇಳಿ ಹೇಳಿದ್ಯಲ್ಲ, ಆ ನಿನ್ನ ಶೌರ್ಯದ ಮಾತುಗಳು ಎಲ್ಲಿ ಅಡಗಿ ಹೋಯಿತು? ನಿನ್ನನ್ನು ಈ ದಾರುಣ ಸ್ಥಿತಿಯಲ್ಲಿ ನಾನು ನೋಡುತ್ತೇನೆ ಎಂದು ನನ್ನ ಕನಸಿನಲ್ಲೂ ಗೊತ್ತಿಲ್ಲ ಮಹಾರಾಜ. ಏನೆಂದು ಹೇಳಿ ಭಾರವಾದ ಹೆಜ್ಜೆಗಳನ್ನಿಟ್ಟು ಏಕಾಂಗಿ